ಪ್ರೇಮ ಕಾರಂತರು ಇನ್ನೊಂದು ಸಾಹಸವನ್ನ ಮಾಡ್ತಾರೆ. ವಿಜಯ ಹೈಸ್ಕೂಲ್, ಜಯನಗರದ ವಿಜಯ ಹೈಸ್ಕೂಲ್ ಇದೆಯಲ್ಲ, ಅಲ್ಲಿನ ಮಕ್ಕಳಿಗಾಗಿ ಅವರು ಒಂದು ನಾಟಕ ಮಾಡಿಸ್ಬೇಕು ಅಂತ ಒಂದು ನಾಟಕದ ಶಿಬಿರ ಶುರು ಮಾಡ್ತಾರೆ. ಆ ಟೈಮಲ್ಲಿ ಕಂಬಾರರನ್ನ ಕೇಳಿ ಅಲಿಬಾಬಾ ಮತ್ತು 40 ಜನ ಕಳ್ಳರು ನಾಟಕವನ್ನ ಈ ಶಿಬಿರಕ್ಕಾಗಿಯೇ ಬರೆಸ್ತಾರೆ. ಬರೆಸಿ ಆ ನಾಟಕವನ್ನ ಅವರು ಮಾಡ್ತಾರೆ. ಆಗ ಆ ನಾಟಕದಲ್ಲಿ ಮಾಡಿದಂತಹ ಮಕ್ಕಳಿಗೆ, ಪೋಷಕರಿಗೆ, ಅದನ್ನ ನೋಡಿದಂತಹ ಮಕ್ಕಳಿಗೆ ಅದೊಂದು ಮರೆಯಲಾಗದ ಅನುಭವ. ನಾವಿವಾಗ ಈ ಸಿನಿಮಾ ನೋಡಿ ಅಂತ ಹೇಳ್ಬೋದು, ನಾಟಕನ ನೋಡಿ ಅಂತ ಹೇಳಕ್ಕಾಗಲ್ಲ. ಅದು ಆ ಕಾಲದಲ್ಲಿ ಅನುಭವಿಸಿದ ಅವರಿಗಷ್ಟೇ ಅದು ವೇದ್ಯ. ಅಷ್ಟು ದೊಡ್ಡ ವಿಷಯ ಆಗಿರುತ್ತೆ. ಯಾಕೆಂದ್ರೆ ಮಕ್ಕಳಿಗಾಗಿ, ಮಕ್ಕಳ ನಾಟಕ ಆ ಪ್ರೊಫೆಷನಲ್ ಆಗಿ ಅಷ್ಟು ಶ್ರೇಷ್ಠವಾಗಿ ಬಹುಶಃ ಮೊದಲ ಬಾರಿ ಆಗಿದ್ದಿರಬಹುದು ಅವಾಗ. ಹಾಗಾಗಿ ಅದು ದೊಡ್ಡ ಸುದ್ದಿಯನ್ನ ಮಾಡುತ್ತೆ. ಅದನ್ನ ನೋಡಿದ ಹೆಚ್ಚಿನವರು ಅವ್ರ ಊರು ಗೌರಿಬಿದನೂರಿನ ಹತ್ರ ಹೊಸೂರು ಅಂತ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ನ್ಯಾಷನಲ್ ಕಾಲೇಜ್ ಹೈಸ್ಕೂಲ್ ಇದೆ, ಆ ಶಾಲೆಯ ಮಕ್ಕಳಿಗೆ ಮಾಡಿಸಿ ಅಂತ ಕೇಳ್ಕೊಳ್ತಾರೆ. ಪ್ರೇಮ ಕಾರಂತರು ಒಪ್ಕೊಳ್ತಾರೆ. ಆದ್ರೆ ಪ್ರೇಮ ಕಾರಂತರು ಆ ಕಾಲದಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದೆಯಾ, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಅವರು ತರಗತಿ ಕ್ಲಾಸ್ ತಗೊಳ್ಬೇಕು. ಇವರು ನಾಟಕ ಮಾಡಿಸ್ಬೇಕಾಗಿರೋದು ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ. ಅವರ ಹುಮ್ಮಸ್ ನೋಡಿ ಒಪ್ಕೊಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ. ಬಹುಶಃ ನಾಗಾಭರಣ ಅವರೇ ಇರಬೇಕು. ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಕಲಾಸಪಾಳ್ಯದಲ್ಲಿ ಬಿಡ್ತಾರೆ. ಮೋಟರ್ ಬೈಕಲ್ಲಿ ಬಿಡ್ತಾರೆ. ಅವರನ್ನು ಹತ್ಕೊಂಡು ಗೌರಿಬಿದನೂರಿಗೆ ಹೋಗ್ತಾರೆ. ಹೊಸೂರು ಡೈರೆಕ್ಟ್ ಬಸ್ ಇಲ್ಲ. ಗೌರಿಬಿದನೂರಲ್ಲಿ ಇಳಿದು ಇನ್ನೊಂದು ಬಸ್ ಹತ್ಕೊಂಡು ಹೊಸೂರಿಗೆ ಹೋಗ್ತಾರೆ. ಅಲ್ಲಿ ಒಂದು 7:30-8 ತಲುಪ್ತಾರೆ. 11:30ವರೆಗೂ ಅಲ್ಲಿ ನಾಟಕ ಮಾಡಿಸ್ತಾರೆ. 11:30 ಆದ್ಮೇಲೆ ಮತ್ತೆ ಇನ್ನೊಂದು ಬಸ್ ಹತ್ತಿ ಗೌರಿಬಿದನೂರಿಗೆ ಬರ್ತಾರೆ. ಗೌರಿಬಿದನೂರಿಂದ ಇನ್ನೊಂದು ಬಸ್ ಹತ್ತಿ ಅವರು ಬೆಂಗಳೂರಿಗೆ ಬಂದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ 2 ಗಂಟೆಗೆ ಹೋಗಿ ಪಾಠ ಮಾಡ್ತಾರೆ. ಅವರ ಎನರ್ಜಿಯನ್ನು ನೋಡಿ. ಈ ಎನರ್ಜಿ ಅನ್ನೋದು ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ. ಒಂದು ಒಳಗಡೆ ಆಳವಾದ ಪ್ಯಾಷನ್ ಇದ್ರೆ ಮಾತ್ರನೇ ಬರಕ್ಕೆ ಸಾಧ್ಯ. ಈಗ ಎಷ್ಟು ದಿವಸ, ಬಹುಶಃ 40 ದಿವಸ ಇರಬೇಕು ಒಂದು ನಾಟಕ ಕಟ್ಟಕ್ಕೆ. ಮೇಡಮ್ 20 ದಿವಸದಲ್ಲೆಲ್ಲ ಮುಗಿಸೋರಲ್ಲ, 40 ದಿವಸ ಇರಬೇಕು. ಕೊನೆ 1 ವಾರ ಏನೋ ಆ ಗ್ರಾಮದಲ್ಲಿ ಮಲಗಿದ್ದೆ ಅಂತ ಹೇಳ್ತಾರೆ. ಆ ನಾಟಕವನ್ನ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ಗೂ ಬಂದು ಪರ್ಫಾರ್ಮ್ ಮಾಡ್ತಾರೆ. ನಾನು ಆ ನಾಟಕವನ್ನ ನೋಡಿದ್ದೀನಿ. ನಾನು ಅವಾಗ 8ನೇ ಕ್ಲಾಸಲ್ಲಿದ್ದೆ. ನಾನು ಆವಾಗ ಆ ನಾಟಕವನ್ನ ನೋಡಿದ್ದೀನಿ. ಮರೆಯಕ್ಕೆ ಸಾಧ್ಯವಿಲ್ಲದಂತಹ ನಾಟಕ.